ಇದು ಮುಗಿದ್ಮೇಲೆ 15ನೇ ಮಂತ್ರಕ್ಕೆ ಹೋಗೋಣ. 15ನೇ ಮಂತ್ರ ಅದು ಇನ್ನೂ ಅದ್ಭುತ. 15ರಿಂದ 18 ಈ 4 ಮಂತ್ರಗಳೇನಿದ್ದಾವೆ ಅತ್ಯಂತ ವಿಶೇಷವಾದಂಥ ಮಂತ್ರಗಳಿವೆ. ಈಶೋಪನಿಷತ್ತಿನ ಕೊನೆಯ 4 ಮಂತ್ರಗಳು ಒಬ್ಬ ಜೀವನ ಸಂಧಿಯಲ್ಲಿರುವಂಥ ವೇದಯುಗದ ಆಧ್ಯಾತ್ಮಿಕ ಸಾಧಕನೊಬ್ಬನ ಕಣ್ಮುಂದು ಚಿತ್ರ ಬರಬೇಕು. ವೇದ ಕಾಲದ ಮನುಷ್ಯ ಅಧ್ಯಾತ್ಮದಲ್ಲಿದ್ದಾನೆ. ಒಂದು ಮನಸ್ಸಿನ ನೋಟ ನಮಗೆ ಸಿಗ್ತದೆ. ಅವನು ಒಳ್ಳೆಯವನಾಗಿ ಬಾಳಿದ್ದಾನೆ, ಚೆನ್ನಾಗಿ ನೀತಿಯನ್ನು ಬದುಕಿದ್ದಾನೆ, ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ಬಹಳಷ್ಟು ಪ್ರಯತ್ನ ಮಾಡಿದ್ದಾನೆ, ಆಧ್ಯಾತ್ಮಿಕ ತಿಳುವನ್ನು ಹೆಚ್ಚಿಗೆ ಮಾಡಿಕೊಳ್ಬೇಕು ಅಂತ ಕೂಡ ಪ್ರಯತ್ನ ಮಾಡಿದ್ದಾನೆ. ಈ ಕಾಲ ಹೇಗಿದೆ, ಈ ಕಣ್ಮುಂದು ಚಿತ್ರ ಬರಬೇಕು. ನನಗಂತೂ ಎಷ್ಟೋ ಸಲ ಅಳು ಬಂದ್ಬಿಡುತ್ತೆ 4 ಪದ್ಯ ಓದಬೇಕಾದ್ರೆ. ಇದು ಯಾವ ಹಂತದಲ್ಲಿದ್ದಾನೆ ಮನುಷ್ಯ ಅಂದರೆ ಜೀವನದ ಕೊನೆಯ ಹಂತದಲ್ಲಿದ್ದಾನೆ. ಇನ್ನೇನು ಮರಣ ಹತ್ತಿರ ಇದೆ, ಅವನು ಗೊತ್ತಿದೆ ಮರಣ ಹತ್ತಿರ ಇದೆ ಅಂತ. ಯಾವಾಗಲೂ ಬಹುಶಃ ಹತ್ತಿರ ಬಂದಾಗ ಜೀವನ ಸ್ಕ್ಯಾನ್ ಮಾಡ್ತದೆ ಅನಿಸುತ್ತೆ. ಏನು ಮಾಡಿದೆ ಇಷ್ಟು ವರ್ಷ, ನಾನು ಏನೇನು ಮಾಡಿದೆ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದೆ, ಅಧ್ಯಾತ್ಮ ಸಾಧನೆ ಪ್ರಯತ್ನ ಮಾಡಿದೆ, ಅದ್ರ ಎಷ್ಟು ನಿಲ್ಲುತ್ತೋ ಗೊತ್ತಾಗಿಲ್ಲ ನನಗೆ, ಒಂದು ಮಟ್ಟಕ್ಕೆ ಹೋಗಿದಾಯಿತು, ಅದಕ್ಕಿಂತ ಮೇಲೆ ಹೋಗೋಕ್ಕಾಗಲಿಲ್ಲ ಅಂತ ಅನಿಸುತ್ತೆ. ಈ ಕೊನೆ ಹಂತದಲ್ಲಿದ್ದವನ ಚಿಂತೆ ಹೇಗಿರ್ತದೆ ಅಂತ ಅದನ್ನು ಇಷ್ಟು ಚಂದ ಬರೀತಾರೆ ರಂಗನಾಥಾನಂದಜಿ ಬರೀತಾರೆ ಇದನ್ನು. ಅಂಥ ಸಾಧಕನ ಮನಸ್ಥಿತಿ ಎಂಥದ್ದು ಒಂದು ಕ್ಷಣ ನಾವು ವಿಚಾರ ಮಾಡ್ಕೋಬೇಕು. ನಮ್ಮನ್ನೇ ಆ ವಯಸ್ಸಿಗೆ ಹಾಕ್ಕೊಂಡು ನೋಡ್ಕೋಬೇಕು. ನಿಮ್ಗೊಂದು 90-95 ಆಗಿದೆ ಅಂತ ಇಟ್ಕೊಳ್ಳಿ, ಕೈ ಕಾಲಲ್ಲಿ ಯಾವ ಶಕ್ತಿ ಇಲ್ಲ, ಏನೇನೂ ಇಲ್ಲ, ನಿಮ್ಮ ಕೈಯಲ್ಲಿ ಕೂತಿದ್ದೀರಿ, ಜಸ್ಟ್ ಕಾಯ್ತಾ ಇದ್ದೀರಿ ಯಾವಾಗ ಬರ್ತದೆ ಭಗವಂತನ ಕರೆ ಅಂತ ಕಾಯ್ತಾ ಇದ್ದೀವಿ. ಆ ಹೊತ್ತಿಗೆ ಈ ಫ್ಲ್ಯಾಶ್ ಬ್ಯಾಕ್ ಅಂತಾರಲ್ಲ, ಆ ಫ್ಲ್ಯಾಶ್ ಬ್ಯಾಕಲ್ಲಿ ಮನಸ್ಸು ಬರುತ್ತೆ. ಹುಟ್ಟಿದಾಗಲೇ ಬೆಳ್ಕೊಂಡು ಬಂದಿದ್ದೀನಿ, ಏನು ಮಾಡಿದೆ ನಾನು, ಓಕೆ ಜೀವನಕ್ಕೊಂದಿಷ್ಟೇನೋ ಮಾಡಿಕೊಂಡೆ, ಲೌಕಿಕಕ್ಕೋಸ್ಕರ ಸಹಾಯ ಮಾಡಿದೆ, 4 ಜನಕ್ಕೆ ಆಯಿತು, ಅದು ಒಳ್ಳೆಯದಾಯಿತು, ಅದು ನನ್ನ ಅಧ್ಯಾತ್ಮಕ್ಕೋಸ್ಕರ ಏನು ಮಾಡಿಕೊಂಡೆ ಅಂತ ವಿಚಾರ ಬಂದಾಗ ಹೇಳ್ತಾನಂತೆ. ಅಂಥ ಸಂದಿಗ್ಧ ಸಮಯದಲ್ಲಿ ಅವನ ಮನಸ್ಸನ್ನು ಮುತ್ತುವ ಚಿಂತನೆಗಳ ಸ್ವರೂಪವೇನು, ವ್ಯಾಪ್ತಿ ಏನು? ಅಧ್ಯಾತ್ಮ ಪಥದಲ್ಲಿ ಪ್ರಾಮಾಣಿಕವಾಗಿ ಅವನು ಶ್ರಮಿಸಿದ್ದಾನೆ, ಕೆಲಸ ಮಾಡಿಲ್ಲ ಅಂತಲ್ಲ, ಮಾಡಿದ್ದಾನೆ, ಪ್ರಗತಿಯನ್ನೂ ಸಾಧಿಸಿದ್ದಾನೆ. ಆದರೆ ಹಿಂದಿನ ಮಂತ್ರಗಳಲ್ಲಿ ವಿವರಿಸುವಂಥ ಉನ್ನತ ಸತ್ಯವನ್ನು ಪೂರ್ಣವಾಗಿ ಸಾಕ್ಷಾತ್ಕಾರ ಮಾಡಿಕೊಂಡಿಲ್ಲ. ಪೂರ್ತಿ ಮುಟ್ಲಿಕ್ಕಾಗಿಲ್ಲ, ಪ್ರಯತ್ನ ಮಾಡಿದ್ದಂತ ಸತ್ಯ ಮುಟ್ಟಬೇಕು ಅಂತ ಏನಿದೆ, ಪ್ರಯತ್ನ ಮಾಡಿದ್ದಾನೆ. ಅಂಥವನು ಮೃತ್ಯುವನ್ನು ಹೇಗೆ ಎದುರಿಸುತ್ತಾನೆ? ಈ ಪ್ರಶ್ನೆಗಳಿಗೆ ಈ 4 ಮಂತ್ರಗಳು ಉತ್ತರ ಕೊಡುತ್ತವೆ. ಅವನು ಹೀಗೆ ಚಿಂತಿಸಿರಬಹುದೇ ಅಂತ ಕೇಳ್ತಾರೆ. ಹೇಗೆ ಚಿಂತೆ ಮಾಡಿರ್ಬೋದು ಅವನು? ನಾನು ಪೂರ್ಣತೆಯನ್ನು ಸಾಧಿಸಿಲ್ಲ, ಎಲ್ಲರ ಆತ್ಮವಾದ ನನ್ನ ಆತ್ಮದ ಸಾಕ್ಷಾತ್ಕಾರವನ್ನು ಪಡೆದುಕೊಂಡಿಲ್ಲ ಇನ್ನೂ ನಾನು. ಅಂಥ ಸಾಕ್ಷಾತ್ಕಾರದಿಂದ ಬರುವಂಥ ಜೀವನ್ ಮುಕ್ತಿಯನ್ನು ಕೂಡ ಪಡ್ಕೊಂಡಿಲ್ಲ ನಾನು, ಜೀವನ್ ಮುಕ್ತಿ ಬಂದಿಲ್ಲ ನನಗೆ. ಆದರೆ ಒಳ್ಳೆಯ ಜೀವನವನ್ನು, ನೀತಿಯುತವಾದ ಜೀವನವನ್ನು ನಡೆಸಿದ್ದೇನೆ. ಇದು ಅಂಥವ್ರಿಗೆ ಮಾತ್ರ ಹೇಳೋದು. ಯಾರು ಸತ್ಯಧರ್ಮ ಅಂತ ಹೇಳ್ತಾನೆ, ಶ್ಲೋಕಲ್ಲಿ ಬರ್ತದೆ, ನಾನು ಸತ್ಯಧರ್ಮ, ನಾನು ಸತ್ಯವನ್ನು ನೋಡೋದೇ ನನ್ನ ಧರ್ಮ ಅಂತ ಬದುಕಿದ್ದೇನೆ, ಅಂಥವ್ರಿಗೆ ಮಾತ್ರ ಇದಾಗುವಂಥದ್ದು. ಆದರೆ ಒಳ್ಳೆಯ ಜೀವನವನ್ನು, ನೀತಿಯುತ ಬದುಕನ್ನು ನಡೆಸುವಾಗ ಸತ್ಯದ ಇರುವು ಮತ್ತು ಅದರ ರಹಸ್ಯಗಳನ್ನು ಕುರಿತು ಶ್ರದ್ಧೆಯಿಂದ ಚಿಂತನೆ ಮಾಡಿದ್ದೇನೆ. ಆದರೆ ಅವು ಮುಟ್ಟಿತು ಅನ್ನುವ ಕಲ್ಪನೆ ನನಗಿಲ್ಲ. ನನ್ನ ಆಧ್ಯಾತ್ಮಿಕ ಸ್ವಭಾವ ವಿಶ್ವ ಚೈತನ್ಯದೊಡನೆ, ಅದರ ಮೂಲಕ ಸೃಷ್ಟಿಯೊಡನೆ ಅದಕ್ಕಿರುವ ಸಂಬಂಧವನ್ನು ತಿಳಿಯೋದಕ್ಕೆ ಪ್ರಯತ್ನ ಮಾಡಿದ್ದೇನೆ, ಇಷ್ಟೆಲ್ಲ ಮಾಡಿದ್ದೇನೆ. ಆದರೆ ಯಾರನ್ನು ಪ್ರಾರ್ಥನೆ ಮಾಡಬೇಕಾತೀಗ, ಯಾರನ್ನು ಪ್ರಾರ್ಥನೆ ಮಾಡಬೇಕು ಅಂತ ವಿಚಾರ ಮಾಡ್ತಾನೆ. ಭಗವಂತನ ಸಾಕ್ಷೀಕರಣ ಆಗಬೇಕು, ಭಗವಂತ ನನ್ನ ಮುಂದೆ ಇಲ್ಲ, ಭಗವಂತನನ್ನು ರೂಪವಾಗಿ ಇಟ್ಕೋಬೇಕಾದ್ರೆ ಅವನ ರೂಪವನ್ನು ಇಟ್ಕೋಗಿ ಯಾರನ್ನ ಇಟ್ಕೋಬೇಕು ಅಂತ ಅಲ್ಲಿ ಹೇಳ್ತಾನೆ. ಸೂರ್ಯ ಅಗ್ನಿ ರೂಪ ಅಂತ, ಸೂರ್ಯ ಮತ್ತು ಅಗ್ನಿ. ಅದಕ್ಕೆ DVG ಒಂದು ಕಡೆ ಬರೀತಾರೆ, ಭಾಳ ಚಂದ ಬರೀತಾರೆ ಅದನ್ನು, ಅದ್ಭುತವಾದ ಮಾತು, ಅದನ್ನು ಹೇಳಿಬಿಡ್ತೇನೆ, ಅವ್ರ ಮಾತುಗಳಲ್ಲಿ ಹೇಳಬೇಕು. ಮಧ್ಯಮಾಧಿಕಾರಿಗಳಿಗೆ ಇದು ಯಾರಿಗೆ ಅಂದರೆ 3 ಥರದ ಶಿಷ್ಯರು ಇರ್ತಾರೆ ಅಂತ ಒಂದು ಸಲ ಹೇಳಿದ್ದೆ ನಾನು. ಉತ್ತಮಾಧಿಕಾರಿಗಳು, ಮಧ್ಯಮಾಧಿಕಾರಿಗಳು, ಕನಿಷ್ಠಾಧಿಕಾರಿಗಳು ಅಂತ. ಉತ್ತಮಾಧಿಕಾರಿಗಳು ಆಗಲೇ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ, ಅವರು ಏನು ಬೇಕೋ ಸಾಧನೆ ಮಾಡ್ಕೊಂಡಿದ್ದಾರೆ, ಅವ್ರದ್ದು ತಕರಾರಿಲ್ಲ. ಕನಿಷ್ಠ ಅಧಿಕಾರಿಗಳು ತಲೆನೇ ಕೆಡಿಸ್ಕೊಳ್ಳಲ್ಲ, ನಮಗೇನು ಸಂಬಂಧ ಇಲ್ಲ ಅಂತಿದ್ದಾರೆ. ಈ ಮಧ್ಯಮಾಧಿಕಾರಿಗಳು ನಮ್ಮ ಜೀವನದಲ್ಲಿ ಹಾಗೇನೆ ಮಧ್ಯಮ ವರ್ಗದವರೇ ಕಷ್ಟಪಡೋದು. ತೀರಾ ಶ್ರೀಮಂತರಿಗೆ ತಲೆ ಕೆಡಿಸ್ಕೊಳ್ಳಲ್ಲ, ತೀರಾ ಬಡವ್ರಿಗೂ ಒಂಥರ ಬೇರೆ ಚಿಂತೆ ಇರ್ತದೆ. ಈ ಮಧ್ಯಮ ವರ್ಗದಲ್ಲಿ ಹೋಗೋಕ್ಕೂ ಆಗಲ್ಲ, ಕೆಳಗೆ ಇಳಿಯೋಕ್ಕೂ ಆಗಲ್ಲ. ಅದಕ್ಕೆ ಹೇಳ್ತಾರೆ, ಮಧ್ಯಮಾಧಿಕಾರಿಗಳೇನಿದ್ದಾರೆ ಈ ಗಹನ ವಿಷಯವನ್ನು ಮನಮುಟ್ಟುವಂತೆ ತಿಳಿಸುವುದಕ್ಕೆ ಉಪನಿಷತ್ತಿನ ಋಷಿಗಳು ಎಲ್ಲರಿಗೂ ತಿಳಿದಿರುವ ಪ್ರತ್ಯಕ್ಷ ವಸ್ತುಗಳನ್ನು ಆತ್ಮ ಚೈತನ್ಯದ ಪ್ರತಿನಿಧಿಗಳಾಗಿ ಉದಾಹರಿಸಿ ಹೇಳುತ್ತಾರೆ. ಅವರಿಗೆ ತಕ್ಷಣ ಸಟ್ಲ್ ಆಗಿ ತಿಳ್ಕೊಳ್ಳೋಕ್ಕಾಗಲ್ಲ, ಆ ಸ್ಥೂಲವಾಗಿ ತೋರಿಸ್ಬೇಕು ಭಗವಂತ ಹೇಗಿದ್ದಾನೆ. ನೋಡಪ್ಪ, ಕಣ್ಣು ಮುಂದೆ ಕಾಣಿಸುವಂಥದ್ದು ಭಗವಂತನ ಪ್ರತಿನಿಧಿ ಆಗುವಂಥದ್ದು ಅಂದರೆ ಸೂರ್ಯ ಮತ್ತು ಅಗ್ನಿ ಎರಡೇ ಇರುವಂಥದ್ದು. ಅದಕ್ಕೆ ಹೇಳ್ತಾರೆ ಅವರು,
ಅವು ಎರಡು ಪ್ರಸಿದ್ಧ ವಸ್ತುಗಳು ಸೂರ್ಯ ಮತ್ತು ಅಗ್ನಿ. ಅವು ಎಂಥವರಿಗಾದರೂ ಗೋಚರಿಸುವಂಥ ವಸ್ತುಗಳು. ಅವುಗಳೊಳಗಿನ ಜ್ಯೋತಿಯು ಪರಸತ್ವದ ಒಂದು ಅಂಶ. ಅದು ನಮಗೆ ಯಾವಾಗಲೂ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಬೆಳಕು ಅಂದರೆ ಜ್ಞಾನದ ರೂಪ, ಕತ್ತಲೆ ಅಂದರೆ ಅಜ್ಞಾನದ ಸ್ವರೂಪ. ಅದು ಅಲ್ಲಿ ಹೇಳ್ತಾರೆ ಪರಸತ್ವದ ಒಂದು ಅಂಶ. ಆ ಜ್ಯೋತಿ ಹಾಗೂ ಪ್ರತಿಯೊಬ್ಬ ಮನುಷ್ಯನ ಅಂತರಾತ್ಮದೊಳಗಿನ ದೃಷ್ಟಿ ಶಕ್ತಿ ರೂಪವಾದ ಚಿಂದಂಶವೂ ಒಂದೇ ಆಗಿರುತ್ತದೆ. ಆದ್ದರಿಂದ ಸೂರ್ಯ ಅಗ್ನಿಗಳ ತೇಜಸ್ಸಿನ ಮೂಲಕ ಆತ್ಮಸ್ವರೂಪವನ್ನು ಮನಸ್ಸಿಗೆ ತಂದುಕೊಳ್ಳುವುದು ನಮಗೆ ನಿರಾಕಾರ ಬ್ರಹ್ಮಜ್ಞಾನಕ್ಕಿಂತ ಸುಲಭ. ನಿರಾಕಾರವಾದ ಬ್ರಹ್ಮ ಅಂದರೆ ಯಾರಿಗೂ ತಲೆಗೆ ಹೋಗೋದಿಲ್ಲ, ಹಿಡ್ಕೊಳ್ಳೋದು ಕಷ್ಟ, ಅದನ್ನು ಕಲ್ಪನೆ ಮಾಡ್ಕೊಳ್ಳೋದು ಕಷ್ಟ. ಆದರೆ ಕಣ್ಣು ಮುಂದೆ ಒಂದು ಆಕಾರ ಇರಬೇಕು ಅಂದರೆ ಸೂರ್ಯನನ್ನು ಇಟ್ಕೊಳ್ಳಿ, ಸೂರ್ಯ ಪರತತ್ವದ ಒಂದು ರೂಪ ಅಂತ ಹೇಳಿ ಇಡಬೇಕಾಗ್ತದೆ. ಹೀಗೆ ಸೂರ್ಯಾಗ್ನಿ ಪ್ರಾರ್ಥನೆ ನಮಗೆ ಪ್ರಸ್ತುತವಾಗಿದೆ ಅಂತ. ಮುಂದೆ ಇದು ಯಾಕೆ ಇಟ್ಕೊಂಡ್ರು? ಪ್ರಾಚೀನ ವೈದಿಕ ಚಿಂತಕರೇನಿದ್ರೋ ಸೌರವ್ಯೂಹದಲ್ಲಿ ಸೂರ್ಯನೇ ನಮ್ಮ ಸಮಸ್ತ ಶಕ್ತಿಯ ಮೂಲ ಅಂತ ತಿಳ್ಕೊಂಡಿದ್ರು. ಇವತ್ತಿಗಾದರೂ ಅದೇ ಸಮಸ್ತ ಮೂಲ ಶಕ್ತಿಯ ರೂಪ ಅದು. ಆತನ ಹೆಸರು ಪೂಷನ್ ಅಂತ, ನಮ್ಮನ್ನೆಲ್ಲ ಪೋಷಣೆ ಮಾಡುವಂಥವನು. ಅವನು ಯಮಸೌರವ್ಯೂಹದಲ್ಲಿ ನಮ್ಮ ಇಡೀ ಭೌತಿಕ ಇವತ್ತು ಪ್ರಪಂಚದಲ್ಲಿ ಕಲ್ಪನೆ ಮಾಡಿಕೊಳ್ಳಿ, ಸೂರ್ಯ ಇಲ್ಲ ಅಂದರೆ ಬದುಕು ನಿಂತು ಹೋಗ್ಬಿಡ್ತದೆ. ನನ್ನ ಬದುಕಿಗೆ, ಚಲನೆಗೆ, ಸ್ಫುರಣೆಗೆ, ಅದರ ಬೆಳವಣಿಗೆಗೆ ಮೂಲ ಕಾರಣ ಸೂರ್ಯ. ಆದ್ದರಿಂದ ಅವನನ್ನೇ ದೇವರು ಅಂತ ಕಾಣಿದ್ರು. ಹಿಂದಕ್ಕೆಲ್ಲ ದೇವರು ಅಂದದ್ದು ತಾವು ಯಾವುದನ್ನು ಕಂಡ್ರೋ, ಯಾವುದರಿಂದ ಪ್ರಭಾವಿತರಾದರೂ ಅದನ್ನೇ ದೇವರು ಅಂತ ಕರೆದಿದ್ದು. ಆದ್ದರಿಂದ ನಮ್ಮ ಎಲ್ಲ ಘಟನೆಗಳ ಕಾರ್ಯವಿಧಾನಗಳ ನಿಯಂತ್ರಕನೂ ಅವನೇ, ನಿಯೋಜಕನೂ ಅವನೇ. ಆದ್ದರಿಂದ ಅವನು ಕುರಿತು ಪ್ರಾರ್ಥನೆ ಮಾಡ್ತಾರೆ. ವೈದಿಕರೇನು ತೀರ್ಮಾನ ಮಾಡಿದ್ರು ಆಗಿನವ್ರು ಹಿರಿಯರು ಅಂದರೆ, ವಿಶ್ವದಲ್ಲಿ ದೇವರೊಬ್ಬರು ಇದ್ದಾನೆ, ನಮ್ಮ ಕಣ್ಣಿಗೆ ಕಾಣುವಂಥ ವಿಶ್ವದಲ್ಲಿ ದೇವರು ಇದ್ದಾನೆ ಅನ್ನೋದಾದರೆ ಅದು ಸೂರ್ಯನೇ. ಯಾಕಂದರೆ ಮನುಷ್ಯ ಬುದ್ಧಿ ಚಿಂತೆ ಮಾಡಬಹುದಾದಂಥದ್ದು. ಕಲ್ಪನೆ ಮಾಡಿಕೊಳ್ಳಿ, ಇವತ್ತು ನಮಗೆ ಯಾರು ಇಲ್ಲದೆ ಜೀವನ ನಡೆಯೋದಿಲ್ಲ ಅಂತಿದೆಯೋ, ಯಾರು ಇರುವಿಕೆಯಿಂದ ನಾನು ಬದುಕಿದ್ದೇನೆ ಅಂತ ಅನಿಸುತ್ತೋ ಅಂತ ಹುಡುಕೋಕ್ಕೆ ಹೋದರೆ ಮೊಟ್ಟ ಮೊದಲನೇ ಹೆಸರನ್ನು ಬರೋದು ಸೂರ್ಯ. ಇವತ್ತಿಗಾದರೂ ಸೂರ್ಯ. ಅದಕ್ಕೆ ಹೇಳ್ತಾರೆ, ಸರ್ವವನ್ನು ಪೋಷಿಸುವ, ಸರ್ವವನ್ನು ನಿಯಂತ್ರಿಸುವ, ಗಗನದಲ್ಲಿ ಸ್ಪಷ್ಟವಾಗಿ ಕಾಣುತ್ತಿರುವ, ಜಗತ್ತಿನ ಎಲ್ಲ ಬೆಳಕುಗಳಿಗೆ ಬದುಕುಗಳಿಗೆ ಕಾರಣವಾಗಿರುವಂಥ ಈ ಸೂರ್ಯ, ಅವನ ಪ್ರಕಾಶ ವೈಭವಗಳಿಗೆ ಇನ್ಯಾರೂ ಸರಿಸಾಟಿ ಯಾರೂ ಇಲ್ಲ. ಆದ್ದರಿಂದ ಕಣ್ಣಿಗೆ ಕಾಣುವ ಸೂರ್ಯನನ್ನು ಅವರು ದೇವರು ಅಂತ ಪೂಜೆ ಮಾಡಿದರು. ಇದು ಸ್ವಲ್ಪ ವಿಶೇಷ ಹೇಳಿದ್ರು ಜಾಸ್ತಿ ಆಗ್ತದೆ ಟೈಮು ಅಂತ ಹೇಳ್ತಾ ಇಲ್ಲ. ಮನುಷ್ಯನಿಗೆ ದೇವರ ಕಲ್ಪನೆ ಬಂದದ್ದು, ದೇವತ್ವದ ಕಲ್ಪನೆ ಮಾಡಿದ್ದು, ಆಕಾರ ಕಲ್ಪನೆ ಮಾಡಿದ್ದು ಆ ಹಂತಕ್ಕೆ. ಮನುಷ್ಯನ ತಿಳುವಳಿಕೆ ಹೆಚ್ಚು ಆದ ಹಾಗೆ ದೇವರ ಬಗ್ಗೆ ಕಲ್ಪನೆ ಬದಲಾಗ್ತಾ ಹೋಯಿತು. ಈಶೋಪನಿಷತ್ತಿನ ಈ ಮಂತ್ರದ ಆಧ್ಯಾತ್ಮಿಕ ಹಿನ್ನೆಲೆ ಇದು. ಆ ವಿರಾಟ್ ಪುರುಷನ ಸಂಕೇತವಾಗಿ ಸೂರ್ಯನನ್ನು ಜೀವಮಾನ ಪರ್ಯಂತ ಪೂಜೆ ಮಾಡ್ಕೊಂಡು ಬಂದಂಥ ಭಕ್ತ ಇದ್ದಾನಲ್ಲ, ಸದ್ಭಕ್ತ ಅಂತ ಹೇಳ್ತೀನಿ, ಅವನು ಆ ಸಂಕೇತವನ್ನು ಬಿಡೋಕೆ ತಯಾರಿಲ್ಲ. ರೂಪನೂ ಬೇಕು, ಸಂಕೇತನೂ ಬೇಕು. ಇದೊಂದು ಸ್ವಲ್ಪ ವಿಚಾರ ಮಾಡೋಣ ಸರ್, ಭಾಳ ಇಷ್ಟವಾದದ್ದು. ಸೂರ್ಯ ನಮಗೆ ಶಕ್ತಿ ಕೊಡ್ತಾನೆ ಅಂತ ಒಪ್ಕೊಳ್ಳೋಣ. ಆದರೆ ಮನಸ್ಸು ಬೆಳೆದ ಹಾಗೆ ಸೂರ್ಯನಿಗೆ ಶಕ್ತಿ ಕೊಡೋನು ಬಿರಬೇಕಲ್ಲ ಅವನೋ ಒಬ್ಬ. ಈಗ ನಾವು ಅನ್ಕೋತೀವಿ, ಬ್ಯಾಟ್ರಿ ಹಚ್ಚಿದ್ರೆ ಬೆಳಕು ಬರ್ತದೆ, ಟಾರ್ಚ್ ಹಚ್ಚಿ ಬೆಳಕು ಬರ್ತದೆ. ಎಷ್ಟು ದಿವಸ ಬರುತ್ತೆ? ಸ್ವಲ್ಪ ದಿವಸ ಆದಮೇಲೆ ಬ್ಯಾಟ್ರಿ ಬಂದಾಯ್ತು, ಬೆಳಕು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಯಾರು ಹೇಳ್ತಾರೆ, ಒಳಗಡೆ ಸೆಲ್ ಹೋಗಿದ್ದಾವೆ ಅಂತಾರೆ. ಅಂದ್ರೆ ಏನರ್ಥ? ಬ್ಯಾಟ್ರಿಗೆ ಬೆಳಕು ಬಂದಾಗ ಬ್ಯಾಟ್ರಿ ದೊಡ್ಡದು ಅಂದ್ಕೊಂಡಿದ್ದೆ ನಾನು. ಆದರೆ ಬ್ಯಾಟ್ರಿಗಿಂತ ದೊಡ್ಡದಾದದ್ದು, ಅದರ ಮೂಲ ಶಕ್ತಿ ಆದದ್ದು ಬ್ಯಾಟ್ರಿ ಸೆಲ್. ಅದು ಹಾಗೇನೆ ಜನ ವಿಚಾರ ಮಾಡಿದ್ರು, ಸೂರ್ಯ ದೇವರು ಅಂತ ಕೈ ಮುಗಿದ್ರು, ಅವನು ದೇವರು ಅಂತ ಪೂಜೆ ಮಾಡಿದ್ರು. ಆದರೆ ಅನ್ಕೊಳ್ಳೋಕೆ ಶುರು ಮಾಡಿದ್ರು, ಮನಸ್ಸು ಬೆಳೆದ ಹಾಗೆ, ಓಹೋ ಸೂರ್ಯ ದೊಡ್ಡವನು ನಿಜ, ಆದರೂ ಸೂರ್ಯನಿಗೂ ಕೊಟ್ಟವನು ಇರಬೇಕಲ್ವ ಹಿಂದೆ. ಇದು ನೋಡಿ, ಇದು ಮನಸ್ಸು ಬೆಳೆದದ್ದು ಹೇಗೆ. ಅದಕ್ಕೆ ಹೇಳ್ತಾರೆ ಅವರು, ಸೂರ್ಯನ ಹಿಂದೂ ಇರುವಂಥ ಶಕ್ತಿ ಇರಬೇಕಲ್ಲ ಅಂತ ಅನಿಸ್ತು. ಆ ಚೈತನ್ಯದಲ್ಲಿರುವಂಥ ಶಕ್ತಿಯನ್ನು ಗುಡಿಸ್ಬೇಕು ಅಂತ ಶುರು ಮಾಡ್ತು. ಹಾಗೆ ಹೇಳ್ತಾನೆ ಅವನು, ನಾನೀಗ ಭೌತಿಕ ಅಂತ್ಯದ ದಿನಗಳನ್ನು ಸಮೀಪಿಸಿದ್ದೇನೆ, ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋದು. ಇನ್ನು ಉಳಿದಿರುವುದು ಕೆಲವೇ ಕ್ಷಣಗಳು. ಯಾವ ದೇಹ ನನಗೆ ಸಂತೋಷಗಳನ್ನು ಕೊಟ್ಟಿತ್ತೋ, ಯಾವ ದೇಹ ಸಹಸ್ತ ಭೋಗಗಳನ್ನು ನನಗೆ ಕೊಟ್ಟಿತ್ತೋ, ಒಳ್ಳೆ ಕೆಲಸದಲ್ಲಿ ಕೆಟ್ಟ ಕೆಲಸದಲ್ಲಿ ಜೊತೆಗಿರುವಂಥ ದೇಹ ಇನ್ನು ಬಿದ್ದು ಹೋಗ್ತದೆ ಅಂತ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ ನನಗೆ. ಎಷ್ಟೋ ಸಲ ಅನಿಸಲ್ವಾ, ಈ ದೇಹನ ಇಲ್ಲದೆ ಹೋದರೆ ಏನಾಗಬಹುದು? ಆ ಚಿಂತೆ ಬರೋಕ್ಕೆ ಶುರು ಆಗ್ತದೆ ಆ ವಯಸ್ಸಿಗೆ. ದೇಹ ದುರ್ಬಲ ಆಗಿ ಹೋಗಿದೆ, ಮನಸ್ಸು ದುರ್ಬಲ ಆಗಿದೆ, ಇನ್ನೇನಾದರೂ ಮಾಡಬೇಕು. ಇರೋ ಟೈಮಲ್ಲಿ ಭಗವಂತನ ಬೇಡ್ಕೋಬೇಕು, ಸೂರ್ಯ ಇದ್ದಾನೆ ಕೇಳ್ಕೋಬೇಕು ಅಂತ ಹೋದ. ಅವನು ನಿಜ ರೂಪ ಆಗ ಹೇಳ್ತಾನೆ, ಭಗವಂತ ನಾನು ನಿನ್ನ ರೂಪ ನೋಡ್ತಾ ಇದ್ದೀನಿ, ದಿನಾಲೂ ನೋಡ್ತಾ ಇದ್ದೀನಿ ನಿನ್ನ ರೂಪ, ಆದರೆ ಹಿಂದಿನ ರೂಪ ನನಗೆ ತೋರಿಸು. ನಿನ್ನ ಕಣ್ಣಿಗೆ ಕಾಣಿಸುವಂಥ ರೂಪ ದಿನ ಕಾಣಿಸುತ್ತೆ, ಆದರೆ ಕಣ್ಣಿಗೆ ಕಾಣಿಸದೇ ಇರೋ ರೂಪ ಇದೆ ಅಂತ ನಂಬ್ಕೊಂಡಿದ್ದೀನಿ, ಅದನ್ನು ದಯವಿಟ್ಟು ತೋರಿಸು, ನನಗೆ ಅದು ಸತ್ಯ ಅನ್ನಿಸ್ತಾ ಇದೆ ಅಂತ. ಅದು ಅದ್ಭುತವಾದ ಪದ್ಯ ಹೇಗಿದೆ ನೋಡ್ರಿ, ಅತ್ಯಂತ ಪ್ರಸಿದ್ಧವಾದಂಥ ಪದ್ಯ.
ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಉಷನ್ನ ಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ ಅಂತ. ತುಂಬ ಸುಲಭವಾದಂಥ ಪದ್ಯ, ಅದು ತುಂಬ ಮೀನಿಂಗ್ಫುಲ್ ಆಗಿರುವಂಥದ್ದು. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತಂ ಮುಖಂ. ಎಷ್ಟೋ ದೊಡ್ಡದು, ಅದಕ್ಕೆ ಅನುವಾದ ಎಷ್ಟು ಚಂದ DVG ಮಾಡಿದ್ದು. ಹೊನ್ನ ತಟ್ಟೆಯ ಕವಿದು ಪೋಷಕನೇ ಓ ಸೂರ್ಯ, ನಿನ್ನೊಳಿಹ ಸತ್ಯದ ಆನನವ ಮರೆಸಿಹೆ. ನನ್ನೆಯನ್ ತೆಗೆಯದನು ಸತ್ಯದೋಳ್ ಮನವೆಮಗೆ, ಎನ್ನ ಕಣ್ಗದ ತೋರು ಧರ್ಮ ಬೀಜವದು. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೇಳಿದೆ, ಬಟ್ ಚಂದ ಹೇಳಿದ್ದಾರೆ. ಹೊನ್ನ ತಟ್ಟೆಯ ಕವಿದು ಪೋಷಕನೇ ಓ ಸೂರ್ಯ, ನಿನ್ನೊಳಿಹ ಸತ್ಯದ ಆನನವ, ಸತ್ಯದ ಮುಖ ಆನನ, ಸತ್ಯದ ಆನನವ ಮರೆಸಿರಿಯೇ. ಮರೆಸಿಬಿಟ್ಟಿಯಪ್ಪ ನೀನು, ಇನ್ನು ಹೊನ್ನ ತಟ್ಟೆ ಹಾಕಿಬಿಟ್ಟಿದ್ದೀಯಾ. ಹೊನ್ನ ತಟ್ಟೆ ಯಾವುದು? ಬಂಗಾರದ ಕಿರಣಗಳು ಬರ್ತಾವಲ್ಲ, ಸೂರ್ಯಂದು ಬಂಗಾರ ಹೊಳಿತ ತಕ ಆ ಹೊಳಿಬೇಕಾದ್ರೆ ಅದರಿಂದ ಮುಚ್ಚಿಬಿಟ್ಟಿದ್ಯಾ ನೀನು. ಏನು ಮುಚ್ಚಿದ್ಯಾ? ಸತ್ಯವನ್ನು ಮುಚ್ಚಿಬಿಟ್ಟಿದ್ಯಾ ನೀನು. ಸತ್ಯದ ಮುಚ್ಚಳ ಹಾಕಿಬಿಟ್ಟಿದ್ಯಾ ಬಂಗಾರದ ಹಾಕಿ. ಅದಕ್ಕೆ ನನ್ನಿಯಂ ತೆಗೆಯದನು, ಪ್ರೀತಿಯಿಂದ ತೆಗೆಯದನು. ಸತ್ಯದೋಳ್ ಮನವೆಮಗೆ, ಸತ್ಯ ನೋಡಬೇಕು ಅಂತ ನನಗೆ ಆಸೆ ಇದೆ. ಎನ್ನ ಕಣ್ಣಿಗೆ ಅದ ತೋರು, ನನ್ನ ಕಣ್ಣಿಗೆ ಸತ್ಯವನ್ನು ತೋರಿಸು. ಧರ್ಮ ಬೀಜವದು, ಇಡೀ ಧರ್ಮದ ಬೀಜ ಅದು. ಆ ಸತ್ಯ ನೋಡಬೇಕು ಅಂತ ನನಗೆ ಆಸೆ ಇದೆ ಅಂತ ಹೇಳ್ತಾರೆ. ನಾನು ಆಗಲೇ ಹೇಳಿದ ಹಾಗೆ ಮುಂದಿನ 4 ಮಂತ್ರಗಳೊಳಗೆ ಮೊದಲೇ ತೊಗೊಂಡಿದ್ದೀನಿ. ಈಗ ಪ್ರಾರ್ಥನೆಯ ರೂಪದಲ್ಲಿ ಬಂದಂಥದ್ದು ತಾವು ಗಮನಿಸಬೇಕಾದದ್ದು. 18 ಮಂತ್ರಗಳಲ್ಲಿ ಮೊದಲನೇದ್ದು ನಿವೃತ್ತಿ ಮಾರ್ಗವನ್ನು ಹೇಳಿದ್ದು, ಎರಡನೇದ್ದು ಪ್ರವೃತ್ತಿ ಮಾರ್ಗವನ್ನು ಹೇಳಿದ್ದು, 3ರಿಂದ 8ರವರೆಗೂ ನಿವೃತ್ತಿ ಮಾರ್ಗವನ್ನು ವಿವರಣೆ ಮಾಡ್ಕೊಂಡು ಬಂದದ್ದು, 9ರಿಂದ 14ರವರೆಗೂ ಪ್ರವೃತ್ತಿ ಮಾರ್ಗವನ್ನು ವರ್ಣನೆ ಮಾಡಿದ್ದು, 15ರಿಂದ 18 ಪ್ರಾರ್ಥನೆಯ ರೂಪದಲ್ಲಿ ಬರೋದು. ಮನುಷ್ಯ ಜೀವನ ನೋಡಿ, ವಯಸ್ಸಾಗಿ ಹಣ್ಣಾಗಿ ಹಣ್ಣೆಲೆಯನ್ನು ಉದುರೋ ಪರಿಸ್ಥಿತಿ ಬಂದಾಗ ಏನು ಮಾಡೋಕ್ಕೆ ಸಾಧ್ಯ ಇದೆ? ಮನುಷ್ಯ ಹೋರಾಡೋಕ್ಕೆ ಸಾಧ್ಯ ಇದೆಯಾ? ಪ್ರಾರ್ಥನೆ ಮಾತ್ರ ಮಾಡಬಲ್ಲ. ಅವಾಗ ಆ ಪ್ರಾರ್ಥನೆ ಮಾಡುವಂಥ ವಯಸ್ಸು ಬಂದಿದೆ, ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡೋರು ಯಾರು ಅಂತ ಆಗಲೇ ಹೇಳಿದೆ. ಇದುವರೆಗೂ ಯಾರು ಕರ್ಮ ಉಪಾಸನೆಗಳನ್ನು ಸಮುಚ್ಚಯವನ್ನು ನಡೆಸ್ಕೊಂಡು ಬಂದಿದ್ದಾನೋ ಆ ರೀತಿ ಮನುಷ್ಯ ಇದ್ದಾನೆ. ಸತ್ಯ ಧರ್ಮನಾಗಿದ್ದಾನೆ, ಯಾಕಂದರೆ ಸತ್ಯದಲ್ಲಿ ಧರ್ಮದಲ್ಲಿ ನಡ್ಕೊಂಡು ಬಂದಿದ್ದಾನೆ. ಸತ್ಯವೇ ಸ್ವಭಾವ ಇರುವಂಥ ಮನುಷ್ಯ ಆತ. ಅಂಥವನು ಕೇಳ್ಕೊತಾ ಇದ್ದಾನೀಗ. ಅವನು ಜಗತ್ತು ಜೀವನಗಳ ಪರಮ ಸತ್ಯ ಅದೇನು ಅಂತ ತಿಳ್ಕೊಳ್ಬೇಕು ಅಂತ ಆಸೆ ಪಡ್ತಾನೆ. ಪ್ರಪಂಚದ ತೋರಿಕೆಯ ರೂಪ ಬೇಕಾಗಿಲ್ಲ ಆತನಿಗೆ. ಪ್ರಪಂಚದ ತೋರಿಕೆಯ ರೂಪ ಕಂಡಿದ್ದೇನೆ, ಅದ್ರ ಹಿಂದಿನ ಶಕ್ತಿ ಏನು ಅಂತ ಕೇಳ್ತಾನೆ. ಸತ್ಯದ ಸ್ವರೂಪ ಕೇಳಬೇಕು. ಮಾಡುವಂಥ ಕಾಲ ಹೇಳಿದ ಹಾಗೆ ಜೀವನದ ಕೊನೆಯ ಕ್ಷಣದಲ್ಲಿ ಬಂದಿದ್ದಾನೆ. ಅವನ ಪ್ರಾರ್ಥನೆ ಹೇಗಿದೆ ನೋಡಿ. ಓ ಸೂರ್ಯನೇ, ಆಕರ್ಷಕವಾದ ನಿನ್ನ ತೆರೆಯನ್ನು ದಯವಿಟ್ಟು ಸರಿಸು. ನಿನ್ನ ಕಾಣಿಸ್ತದೆ ಬಂಗಾರವಾದಂಥ ತಟ್ಟೆ, ನಿನ್ನ ಆಕಾರ ನನಗೆ ಕಾಣಿಸ್ತಾ ಇದೆ, ಅದನ್ನು ದಯವಿಟ್ಟು ಸರಿಸು. ಅದು ನೋಡಿದ್ದೇನೆ, ಇಷ್ಟು ವರ್ಷ ನೋಡಿದ್ದೇನೆ ನಾನು, ಆದರೆ ಇವತ್ತು ಅನ್ನಿಸ್ತಾ ಇದೆ ಆ ತಟ್ಟೆ ಹಿಂದೆ ಇನ್ನೇನೋ ಸತ್ಯ ಇದೆ ಅನ್ಸುತ್ತೆ, ಆ ಸತ್ಯ ಕಾಣಬೇಕು ನಾನು ಅಂತ ಹೇಳ್ತಾನೆ. ಅದಕ್ಕೆ ಆ ಮಾತು ನೆನೆಸ್ಕೋಬೇಕು. ಜಗತ್ತಿನಲ್ಲಿ ಬಹಳಷ್ಟು ಆಕರ್ಷಣೆಗಳು ಇರ್ತವೆ. ಯಾರು ಆಕರ್ಷಣೆಗೆ ಬಲಿ ಆಗ್ತಾರೋ ಅವ್ರು ಸತ್ಯವನ್ನು ತಪ್ಪಿಸ್ಕೋತಾರೆ ಅಂತ. ಇದು ಅರ್ಥ ಇರೋದು ಭಾಳ ಚೆನ್ನಾಗಿದೆ. ಬಂಗಾರದ ತಟ್ಟೆಯನ್ನು ತೆಗೆದುಬಿಡು ಅಂತ. ಬಂಗಾರದ ತಟ್ಟೆ ಆಕರ್ಷಣೆ ಅಲ್ವಾ ಅದು? ಅವ್ನು ಹೇಳ್ತಾನೆ, ನೋಡಿದ್ದೇನೆ ಬೇಕಾದಷ್ಟು ಬಂಗಾರ ತಟ್ಟೆ ನೋಡ್ಬಿಟ್ಟು, ದಿನ ಬೆಳಗ್ಗೆ ನೋಡ್ತೀನಿ ನಾನು, ಆದರೆ ಆ ಬಂಗಾರ ತಟ್ಟೆ ಆಕರ್ಷಣೆ ಕಳೆದು ಹೋಗಿದೆ ನನಗೆ. ಆ ತಟ್ಟೆ ಹಿಂದಿರುವಂಥ ಸತ್ಯ, ಆಕರ್ಷಣೆಗಳನ್ನ ಕಳ್ಕೊಂಡಾಗೆ ಸತ್ಯ ಸಿಗುವಂಥದ್ದು. ಯಾವತ್ತೊಂದು ಸಲ ಹೇಳಿದ್ದೇನೋ ಗೊತ್ತಿಲ್ಲ, ಬಹಳ ಚೆನ್ನಾಗಿರುವಂಥ ಕತೆ. ಒಂದು ತಾವು ಲಾವೋತ್ಸೆ ಅಂತ ಚೀನಾ ದೇಶದ ದೊಡ್ಡ ದಾರ್ಶನಿಕ, ಆತ ಹೇಳಿದಂಥ ಒಂದು ಕತೆ ಬಹಳ ಚೆನ್ನಾಗಿರುವಂಥದ್ದು. ಇದಕ್ಕೆ ಅತ್ಯಂತ ಪೂರಕವಾಗಿ ಹೋಗುವಂಥದ್ದು. ಯಾರು ಆಕರ್ಷಣೆಗೆ ಸಿಕ್ಕಾಕೊಳ್ತಾರೋ ಮೂಲ ಸತ್ವವನ್ನು ಕಳ್ಕೊಂಡ್ಬಿಡ್ತಾರೆ. ಮೂಲ ಸತ್ವದ ಮೇಲೆ ಗುರಿ ಇಟ್ಟವರು ಮಾತ್ರ ಆಕರ್ಷಣೆಯಿಂದ ಪಾರಾಗ್ತಾರೆ ಅಂತ. ಒಂದು ಊರಲ್ಲಿ 6 ಜನ ತರುಣರಿದ್ರು. ತರುಣರು ಏನೋ ವ್ಯಾಪಾರ ಮಾಡ್ತಾ ಇದ್ರು, ಹೊಸದಾಗಿ ವ್ಯಾಪಾರ ಮಾಡೋರು. ಆದರೆ ವ್ಯಾಪಾರ ಹಿಡಿತಾ ಇಲ್ಲ. ಏನಾದರೂ ವ್ಯಾಪಾರ ಕುಗ್ಗಿ ಹೋಗ್ತಾ ಇತ್ತು, ಲಾಭ ಆಗಲಿಲ್ಲ, ನಷ್ಟ ಆಗೋಕ್ಕೆ ಶುರು ಆಯಿತು. ಅವರಂದ್ರು ಯಾರೋ ಒಬ್ಬರನ್ನು ದೊಡ್ಡವ್ರನ್ನ ಕೇಳಬೇಕು ಅಂಥೇಳಿ ಊರಲ್ಲಿ ದೊಡ್ಡ ವ್ಯಾಪಾರಿಗಳು, ಹಿರಿಯರು ಅವ್ರು ಹೋಗಿ ಕೇಳಿದ್ರಂತೆ, ಸ್ವಾಮಿ ನಾವು ಬಹಳ ಪ್ರಯತ್ನಪಟ್ಟು ಒಳ್ಳೆ ಪ್ಲ್ಯಾನ್ ಇದೆ, ಆದರೆ ಯಾಕೋ ವರ್ಕ್ ಆಗ್ತಾ ಇಲ್ಲ, ನಮಗೇನು ನಡೀತಾನೆ ಇಲ್ಲ ವ್ಯಾಪಾರ, ಏನು ಮಾಡಬೇಕು ಅಂತ. ಆ ಹಿರಿಯರೆಲ್ಲ ನೋಡಿದ್ರಂತೆ, ಮಕ್ಕಳೇ ನೀವೆಲ್ಲ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದೀರಿ, ಭಾಳ ಸಕ್ಸಸ್ಫುಲ್ ಪ್ಲ್ಯಾನ್ ಇದು, ಆದರೆ ಈ ಊರಿಗೆ ಅಲ್ರಪ್ಪ, ಅದು ಈ ಊರಲ್ಲಿ ಮಾಡೋದಲ್ಲ. ಈ ಊರಲ್ಲಿ ಹೆಂಗೆ ನಡೀತದೆ? ಎಲ್ಲ ಸಮೃದ್ಧಿಯಾಗಿದೆ ಇಲ್ಲಿ, ನೀವು ಎಲ್ಲಿ ಮಾರಬೇಕು, ಎಲ್ಲಿ ಸಿಗಲ್ವೋ ಅಲ್ಲಿ ಮಾರಬೇಕಲ್ಲ, ಅದೇ ಬೆಳಿತೀವಿ, ಅದೇ ತಂದು ಕೊಟ್ಟರೆ ಹೇಗಾಗ್ತದೆ ನಿಮಗೆ? ಒಂದು ಕೆಲಸ ಮಾಡಿ, ಇಲ್ಲಿಂದ 150 ಮೈಲ್ ದೂರದಲ್ಲಿ ಇನ್ನೊಂದು ಊರಿದೆ, ಅಲ್ಲಿ ತುಂಬ ಅವಶ್ಯಕತೆ ಇದೆ ವಸ್ತುವಿಂದು, ನೀವು ಅಲ್ಲಿ ಹೋಗಿ ವ್ಯಾಪಾರ ಮಾಡಿ, ಬೇಕಾದಷ್ಟು ಆಗ್ತದೆ. ಆಯ್ತು ಸ್ವಾಮಿ ಹೋಗ್ತೀವಿ, ಅಲ್ಲೇ ಹೋಗಿ ವ್ಯಾಪಾರ ಮಾಡ್ತೀವಿ ಅಂದರು. ಆಗೆಲ್ಲ ನಡ್ಕೊಂಡು ಹೋಗಬೇಕು ಹುಡುಗರೆಲ್ಲ 6 ಜನ. ಅದ್ರ ಒಬ್ಬ ನಾಯಕ ಹುಡುಗ.
ಅವ್ರು ಹಿರಿಯರು ಕರೆದು ಹೇಳಿದ್ರಂತೆ, ನೋಡಪ್ಪ ನಾನು ಹೇಳ್ತೀನಿ ಹುಷಾರಾಗಿರ್ಬೇಕು, ನೀವು ನಡ್ಕೊಂಡು ಹೋದರೆ 150 ಕಿಲೋಮೀಟ್ರಿನ ಹತ್ತಿರ ಅಲ್ಲ. ಸಾಯಂಕಾಲ 6 ಗಂಟೆ ಆದಮೇಲೆ ಅದು ಯಕ್ಷಿಣಿಯರು ಇರುವಂಥ ಜಾಗ, ಒಂದು ಭಾಗ ಬರುತ್ತೆ, ಯಕ್ಷಿಣಿಯರು ಇರ್ತಾರೆ. ನೀವು ತುಂಬ ಹುಷಾರಾಗಿ ಹೋಗಬೇಕು, ತುಂಬ ಆಕರ್ಷಣೆ ಇರ್ತದೆ. ಆ ಆಕರ್ಷಣೆಗೆ ಮರಳಾದರೂ ನೀವು ಸತ್ತೇ ಹೋಗ್ತೀರಿ, ತಡ್ಕೋಬೇಕು. ಇದರ ರಾತ್ರಿ ಹೋಗಬಾರ್ದು, ಪ್ರವಾಸ ಮಾಡಬಾರ್ದು. ನೀವು ಬೇಗ ಹೋಗ್ಬೇಕಂದ್ರೆ ರಾತ್ರಿನೂ ಪ್ರವಾಸ ಮಾಡಬೇಕಾಗ್ತದೆ. ಅವ್ನು ನಾಯಕ ಕೇಳ್ದ ಏನಂತೀರೋ ಅಂದರು. ಅವ್ರಂದ್ರು ಹೋಗೋಣ ಬಂದು, ಅದಕ್ಕೇನಾಗ್ತದೆ, ಆಕರ್ಷಣೆ ನಮ್ಮ ಕಡೆ ಇರ್ತದೆ ತಾನೆ. ಕಗ್ಗದಲ್ಲಿ ಹೇಳಿದಂಗೆ ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗೆ ಹವೋ. ಕೊಂಡಿ ನಮ್ಮಲ್ಲಿದೆಯಲ್ಲ, ಹೇಳ್ತೀವಿ ಜಗತ್ತಿನ ಪಾಶಗಳು ನಮ್ಮನ್ನು ಎಳಿತಾ ಇದ್ದಾವೆ ದಿಕ್ಕು ದಿಕ್ಕಿಗೆ ಅಂತಂತೀವಲ್ಲ. ಹೌದಪ್ಪ, ಪಾಶ ಬರ್ತದೆ, ಕೊಂಡಿ ಹಾಕಿಟ್ಕೊಂಡು ಕೂತಿದ್ಯಾ ನೀನು? ಕೊಂಡಿ ಇದ್ರೆ ತಾನೇ ಪಾಶ ಹಿಡ್ಕೊಳ್ಳೋದು, ಕೊಂಡಿನೇ ಇಲ್ಲ ಅಂದರೆ ಏನಾಗ್ತದೆ? ಅದಕ್ಕೆ ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗೆ ಹವೋ ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ ಅಂತ. ಅದು ಹಾಗೆ ಅವ್ರು ಹೇಳ್ತಾರೆ ನಮ್ಮಲ್ಲಿದೆ ತಾನೇ ಆಕರ್ಷಣೆ ಬಿಡೋದು, ನಾವು ಬರ್ತೀವಿ ನಡಿ ಅಂದರು. ಅವನು ಧೈರ್ಯ ಮಾಡಿದ, ಹೋಗೋಣ ನಡೀರಿಪ್ಪ, ನೋಡಿ ಮರಿಬೇಡಿ ಯಕ್ಷಿಣಿಗಳ ಆಕರ್ಷಣೆ ಇರ್ತದೆ. ಆಯಿತು, ಸಾಯಂಕಾಲವರೆಗೂ ಆರಾಮಾಗಿ ಹೋದರು. 6 ಗಂಟೆ ಆಯಿತು, ಇಲ್ಲೇ ಉಳ್ಕೊಳ್ಳೋಣ ಹೋಗೋಣ ಅಂದರು. ಹೋಗೋಣ ನಡಿ, ಬೆಳೆದಿಂಗಳಿದೆ, ಹೋಗೋಣ ನಡಿ ಅಂದರು. ಆದರೆ ಆಕರ್ಷಣೆ ಏನು ತೊಂದರೆ ಇಲ್ಲ ಅಂದರು. ಸ್ವಲ್ಪ ಮುಂದೆ ಹೋದ ತಕ್ಷಣ ಪ್ರಪಂಚನೇ ಬೇರೆ ಆಗ್ಬಿಡ್ತು. ಅಲ್ಲಿ ಹೋಗಿ ನೋಡ್ತಾರೆ, ಒಂದು ರೋಡ್ ಪಕ್ಕದಲ್ಲಿ ಒಂದು ಸಣ್ಣ ಮನೆ ಥರ ಇದೆ. ಅಲ್ಲಿ 4-6 ಜನ ಸುಂದರಿಯರು ನಿಂತುಬಿಟ್ಟಿದ್ದಾರೆ. ಅಂಥ ಸುಂದರಿಯರು ನೋಡೇ ಇಲ್ಲ ಹುಡುಗರಿವರು. ಅವ್ರು ಬನ್ನಿ, ನಡ್ಕೊಂಡು ಹೋಗೋದು ಕಷ್ಟ ಆಗ್ತದೆ ನಿಮಗೆಲ್ಲ, ಸೊ ಬನ್ನಿ ನಮ್ಮ ಜ್ಯೂಸ್ ತೊಗೊಂಡು ಹೋಗಿ, ಊಟ ಮಾಡ್ಕೊಂಡು ಹೋಗಿ, ಶ್ರಮಕ್ಕೆ ಪರಿಹಾರ ಮಾಡ್ಕೊಂಡು ಹೋಗಿ ಅಂದರು. ಎಲ್ಲರೂ ಮುಖ ನೋಡ್ಕೊಂಡ್ರಿ ಇವರು. ಎಲ್ಲರೂ ಬೇಡ ಹೋಗೋ ನಡಿ, ಇದು ಹೇಳಿದ್ರಲ್ಲ ಯಕ್ಷಿಣಿ ಬೇಡ ಅಂತ ಹೊರಟು. ಒಬ್ಬ ನನಗೆ ಕಾಲು ತುಂಬ ಸೋಲ್ತಾ ಇದೆ, ಇರ್ತೀನಿ ನಾನು, ನೀವು ಮುಂದೆ ನಡೀರಿ, ನಾನು ರೆಸ್ಟ್ ತೊಗೊಂಡು ಬರ್ತೀನಿ ಅಂದ. ಅವ್ನು ರೆಸ್ಟ್ ತೊಗೊಳಗೆ ಉಳ್ಕೊಂಡ. ಅವ್ನು ತಿಂದು ಹಾಕಿದ್ರು ಯಕ್ಷಿಣಿಯರು. ಮುಂದೆ ಹೋದ್ರೆ ಅಷ್ಟಕ್ಕಾಗಲಿಲ್ಲ. ಅದು ಇನ್ನೊಂದು 2-3 ಮೈಲ್ ಹೋಗೋ ಹೊತ್ತಿಗೆ ಒಂದು ಅದ್ಭುತ ಪ್ರಪಂಚನೇ ಸೃಷ್ಟಿ ಆಗಿಬಿಟ್ಟಿದೆ. ಒಂದು ಅರಮನೆ ಬ್ಯಾಕ್ಗ್ರೌಂಡ್ ಇದ್ದಂಗಿದೆ, ಯಾವುದೋ ದೊಡ್ಡವರ ಮದುವೆ ಇದ್ದಂಗಿದೆ. ಅದು ಅಲಂಕಾರ ಚೆಂದಾಗಿ ಮಾಡಿ ಇಟ್ಟಿದ್ದಾರೆ. ಮಾಡಿ ಅಲ್ಲಿ ಹಾಡು ಸಂಗೀತ ಎಲ್ಲ ನಡೆದ್ಬಿಟ್ಟಿದೆ. ಚೆನ್ನಾಗಿ ಸಂಗೀತ ಹಾಡ್ತಿದ್ದಾರೆ, ವಾದ್ಯವೃಂದ ನಡೆದಿದೆ. ಎಷ್ಟು ಪ್ರೀತಿ ಸಂತೋಷದ ಧ್ವನಿ ಅಂದರೆ ಕೇಳಬೇಕು ಅನಿಸ್ಬಿಡ್ತು. ಒಬ್ಬ ಹುಡುಗ ಅಂದ, ಇಷ್ಟು ಸಂಗೀತ ಮಿಸ್ ಮಾಡ್ಕೊಳ್ಳೋ ಸಾಧ್ಯ ಇಲ್ಲ, ಪ್ರಾಣ ಹೋದರೂ ಸಂಗೀತ ಕೇಳೇ ಸಾಯ್ತೀನಿ ನಾನು, ನೀವು ಹೋಗ್ರಿ ಅಂದ. ಇವ್ರು ಉಳಿದವ್ರು 4 ಜನ ಹೋದರು. ಅವನು ಅಲ್ಲೇ ಕುಳ್ಕೊಂಡ. ಯಕ್ಷಿಣಿಯರು ಅವನು ತಿಂದು ಹಾಕಿದ್ರು. ಇನ್ನು ಸ್ವಲ್ಪ ಮುಂದೆ ಹೋದ. ಅಲ್ಲಿ ಹೋದರೆ ಹಸಿವೆ ಆಗಿದೆ ಪಾಪ. ಅಡವಿ ನಡೆದು ಅಲ್ಲೊಂದು ಅಡುಗೆ ಮನೆ, ಏನು ಥರದ ಪದಾರ್ಥಗಳನ್ನು ಮಾಡಿದ್ದಾರೆ. ಘಮಲು ಹಿಡ್ಕೊಂಡ್ಬಿಟ್ಟಿದೆ. ಅದು ಊಟ ಮಾಡೋಣೇನೋ ಅಂತ ಕೇಳ್ದ. ಬೇಡ, ಇದು ಊಟ ಅಲ್ಲ, ಇದು ಮೋಸ ಇರ್ತದೆ, ಬೇಡ ಅಂತ ನಾಯಕ ಹೇಳ್ದ. ಎಲ್ಲಿ ಮೋಸ ಕಾಣಲ್ವ, ಕಣ್ಣು ಮುಂದೆ ಕರಿತಾ ಇದ್ದಾರೆ ಬೋಂಡ ಎಲ್ಲ, ಅದೆಂಗೆ ಕದಾಗ್ತದೆ, ಹೋಗೋಣ ತಿನ್ನೋಣ, ನೀವು ನಡೀರಿ, ನಾನು ತಿಂದು ಬರ್ತೀನಿ ಬೇಡಾದ್ರಿ ಅಂತ. ಅವ್ನು ಉಳ್ಕೊಂಡ. ಅವನ್ನೇ ತಿಂದು ಹಾಕಿದ್ರು ಅವರು. ಮುಂದೆ ಇಬ್ಬರೇ ಹೋದ್ರು ಇವರು. ಮುಂದೆ ಹೋದ್ರೆ ಒಂದು ಕಡೆ ಸುಗಂಧ ದ್ರವ್ಯಗಳನ್ನು ಮಾರ್ತಾ ಇದ್ದಾರೆ. ಏನು ಸುಗಂಧ ಅದು? ಆ ಹೆಣ್ಮಕ್ಳು ಬೇರೆ ಮಾರ್ತಾ ಇದ್ದಾರೆ. ಮಾರಿ ಅವರು ವಾಸನೆ ಸುಗಂಧ ಹಚ್ಚಿ ಮೈಗೆಲ್ಲ ಹಚ್ತಾರೆ. ವಾಸನೆ ಹೇಗೆ ಬರ್ತದೆ ನೋಡು ಅಂತ. ಒಬ್ಬ ಹುಡುಗ ಅಂದ, ಸುಗಂಧ ತುಂಬ ಚೆನ್ನಾಗಿದೆ, ಇದನ್ನು ಬೇಕಾದ್ರೆ ಕಲೆಕ್ಟ್ ಮಾಡಿ ಮಾರೋಣ, ಅದನ್ನು ಬೇಕಾದ್ರೆ ಮಾಡೋಣ ಅಂತ ಉಳ್ಕೊಂಡ. ಒಬ್ಬ ಮಾತ್ರ ಮುಂದೆ ಹೋದ. ಅವನು ತನ್ನ ಊರು ಮುಟ್ಟಿದ, ವ್ಯಾಪಾರ ಮಾಡಿದ, ದೊಡ್ಡವನಾದ, ಸಾರ್ಥಕತೆ ಪಡ್ಕೊಂಡ. 5 ಜನ ಸತ್ತೋದ್ರು. ಈ 5 ಜನ ನಮ್ಮ ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಸ್ಪರ್ಶ, ಇದೆಲ್ಲ. ಯಾರು ಆಕರ್ಷಣೆಗೆ ಬಲಿಯಾದರೋ ಅವರು ಸತ್ಯದ ಮುಖವನ್ನು ಕಳ್ಕೊಂಡ್ರು. ಯಾರು ಆಕರ್ಷಣೆ ತಪ್ಪಿಸ್ಕೊಂಡ್ರೋ ಅವನು ಮಾತ್ರ ಸತ್ಯ ಕಂಡುಕೊಂಡದ್ದು. ಅದಕ್ಕೆ ಎಷ್ಟು ಚಂದ ಹೇಳ್ತಾರೆ, ಓ ಸೂರ್ಯನೇ, ಆಕರ್ಷಕವಾದ ನಿನ್ನ ತೆರೆಯನ್ನು ದಯವಿಟ್ಟು ಸರಿಸು, ಸತ್ಯನಿಷ್ಠದನಾದರೂ ನಾನು ನಿನ್ನ ನಿಜವಾದ ರೂಪವನ್ನು ಕಾಣುವಂತಾಗಲಿ ಅಂತ ಸ್ವಾಮಿ ರಂಗನಾಥಾನಂಜಿ ಬರೆದದ್ದನ್ನು ಹೇಳಿ ಮಾತು ಮುಗಿಸ್ತೇನೆ ಇವತ್ತು. ಸ್ವಾಮಿ ರಂಗನಾಥಾನಂಜಿ ಬಹಳ ದೊಡ್ಡವರು, ರಾಮಕೃಷ್ಣಾಶ್ರಮದ ಅಧ್ಯಕ್ಷರಾಗಿದ್ದವರು. ನನಗೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ದೊಡ್ಡ ಋಣ ಇದೆ. ನನ್ನ ಗುರುಗಳಾಗಿದ್ದವರು, ನನ್ನ ಶಿಕ್ಷಣಕ್ಕೆ ಕರ್ಕೊಂಬಂದವರು. ಅವ್ರ ಮಾತು ಕನ್ನಡದಲ್ಲಿ ಬರೆದದ್ದು ಒಬ್ಬರು ಬರೆದಿದ್ದಾರೆ. ಅವನು ಏನು ಕೇಳ್ಕೊತಾನೆ ಸತ್ಯಧರ್ಮ ಅಂದರೆ, ತೋರಿಕೆಗಳಿಂದ ನನಗೆ ತೃಪ್ತಿ ಇಲ್ಲ ಸೂರ್ಯ, ತೋರಿಕೆಗಳಿಂದ ನನಗೆ ತೃಪ್ತಿ ಇಲ್ಲ. ನಿನ್ನ ಚಿನ್ನದ ತೆರೆಯಲ್ಲಿಯೂ ನನಗೆ ಆಸಕ್ತಿ ಇಲ್ಲ. ಬಂಗಾರದ ತೆರೆ ಇದೆ, ಅದು ಆಸಕ್ತಿ ಇಲ್ಲ. ಆ ಚಿನ್ನದ ತೆರೆಯ ಹಿಂದೆ ಸತ್ಯ ಅಡಗಿದೆ ಎಂಬುದನ್ನು ಮಾತ್ರ ನಾನು ಬಲ್ಲೆ. ಕಾಣುವ ಸೂರ್ಯನ ಹಿಂದೆ ನಿಜವಾದ ಸೂರ್ಯ, ಆಧ್ಯಾತ್ಮಿಕ ವಿರಾಟ್ ಪುರುಷ ಇದ್ದಾನೆ. ಅವನನ್ನು ನಾನು ಕಾಣಬೇಕು, ಅವನಿಡುವ ಆತ್ಮೀಯತೆಯನ್ನು ಸಾಧಿಸಿಕೊಳ್ಳಬೇಕು ಎನ್ನುತ್ತಾನೆ ಭಕ್ತ. ಚಿನ್ನದ ತೆರೆ ಅಥವಾ ಸುವರ್ಣ ಮಂಡಲ ಎಂಬುದು ವಸ್ತುಗಳ ಆಕರ್ಷಕ ಮುಖಗಳನ್ನು ಪ್ರತಿನಿಧಿಸುತ್ತದೆ. ಜೀವನದುದ್ದಕ್ಕೂ ಸೂರ್ಯನದು ಸೇರಿದಂತೆ ಎಲ್ಲ ವಸ್ತುಗಳ ನಾಶ ಹೊಂದುವ ಬಾಹ್ಯ ಸೌಂದರ್ಯವನ್ನು ನಾನು ನೋಡುತ್ತಲೇ ಬಂದಿದ್ದೇನೆ. ಸೂರ್ಯ ಕೂಡ ಪ್ರತಿ ಸೆಕೆಂಡಿಗೆ 6,000 ಟನ್ ಹೈಡ್ರೋಜನ್ ಸುಟ್ಕೋತಾನೆ. ಪ್ರತಿ ಸೆಕೆಂಡ್ ಹೈಡ್ರೋಜನ್ ಕಮ್ಮಿ ಆಗ್ತಾ ಬರ್ತದೆ. ಅವನು ನಾಶವಂತ ಇದ್ದಾನೆ. ಇನ್ನು ಬಹಳ ಅಂದರೆ 4.5 ಮಿಲಿಯನ್ ಇಯರ್ಸ್ ಅಷ್ಟೇ.
ಸೂರ್ಯನಿಗೆ ಅರ್ಧ ವಯಸ್ಸು ಆಯ್ತು, ಈಗ ಮಿಡ್ಲ್ ಏಜ್ ಅವನಿಗೆ. ಇನ್ನು 4.5 ಮಿಲಿಯನ್ ಇಯರ್ಸ್ ಆದರೂ ಸೂರ್ಯ ಇರಲ್ಲ ಅಂತ ಹೇಳ್ತಾರೆ. ಅವಂತೂ ಇರಲ್ಲ, ಅವಾಗ ಚಿಂತೆ ಇಲ್ಲ ಅಂತ ನೋಡ್ಕೊಂಬಂದಿದ್ದೀನಿ. ನಾಶ ಹೊಂದುವ ಬಾಹ್ಯ ಸ್ವರೂಪವನ್ನು ನೋಡಿದ್ದೇನೆ. ಈಗಲಾದರೂ ವಸ್ತುಗಳ ಅಂತರಾಳದಲ್ಲಿರುವ ಅವಿನಾಶಿಯಾದ ಸೌಂದರ್ಯವನ್ನು ನೋಡಬೇಕು ಎಂಬುದು ನನ್ನ ಅಪೇಕ್ಷೆ. ಯಾವುದೋ ಒಂದು ಹಂತಕ್ಕೆ ಬಂದಾಗ ಸಾಕು ಅನಿಸ್ಬಿಡುತ್ತಲ್ಲ, ಇದು ಪ್ರಪಂಚ ಸಾಕಪ್ಪ, ಇದ್ರ ಹಿಂದೆ ಇರೋದೇನೋ ತತ್ವ ಇದೆ ನೋಡಬೇಕು ಅನಿಸ್ಬಿಟ್ಟಿದೆ ಅವನಿಗೆ. ದಯವಿಟ್ಟು ನಿನ್ನ ನಿಜವಾದ ರೂಪವನ್ನು, ಆ ವಿಶ್ವರೂಪವನ್ನು ನೋಡುವಂಥ ಕರುಣೆ ತೋರಿಸು. ನಾನು ಸತ್ಯಧರ್ಮ, ಯಾಕೆಂದರೆ ಸತ್ಯವೂ ಅದರ ಅನ್ವೇಷಣೆಯು ನನ್ನ ಧರ್ಮವಾಗಿದೆ, ಅದು ನನ್ನ ಉತ್ಕಟವಾದ ಬಯಕೆಯಾಗಿದೆ ಅಂತ ಕೇಳ್ಕೊತಾನೆ ಭಗವಂತನಿಗೆ. ಆ ಕೇಳಿದಾಗ ಭಗವಂತ ತನ್ನ ಹಿರಣ್ಮಯೇನ ಪಾತ್ರೇಣ ಸತ್ಯಶಾಪಿಹಿತ ಮುಖಂ ಅದನ್ನು ತೆಗೆದಾಗ ಅವನಿಗೆ ದರ್ಶನ ಆಗುವಂಥದ್ದು. ಅದಕ್ಕೆ ಹೇಳ್ತಾನೆ ಕೊನೆಗೆ, ನಿನ್ನ ಸಗುಣ ಸಾಕಾರ ರೂಪವಾಗಿ ಕಾಣುವಂಥ ನೀನು ನನಗೆ ಪರಮಾತ್ಮನಿಗೆ ಮಹಾದ್ವಾರವಾಗಿ ನಿಂತಿದ್ದೀಯ. ನಿನ್ನ ದ್ವಾರ ತೆಗೆದರೆ ಮಾತ್ರ ನನಗೆ ಸತ್ಯದ ದರ್ಶನ ಆಗುವಂಥದ್ದು, ಅದನ್ನು ಮಾಡುವಂತ ಕೇಳ್ಕೊಳ್ತಾನೆ. ಅಲ್ಲಿಗೆ 15ನೇ ಮಂತ್ರ ಮುಗಿತದೆ. 15 ಆದಮೇಲೆ 16, 17, 18 ನಾಳೆ ಕೊನೆಯ ದಿವಸ ಆದ್ದರಿಂದ 3 ಆ ಮಂತ್ರಗಳನ್ನು ನೋಡೋಕ್ಕೆ ಸಾಧ್ಯ ಆಗ್ತದೆ ಅಂತ ಭಾವಿಸಿದ್ದೇನೆ. ನಮಸ್ಕಾರ.